5 ರಾಜ್ಯಗಳಲ್ಲಿ ಚುನಾವಣೆ ಇದ್ದಾಗ ಯಾವ ಬೆಲೆನೂ ಏರಿಸಿಲ್ಲ. ಚುನಾವಣೆ ಮುಗಿತಾನೆ ರಿಸಲ್ಟ್ ಬರ್ತಾನೆ 3 ದಿನದಲ್ಲಿ ಏರಿಸ್ಬಿಟ್ರು. ಇದು ಜನ ವಿರೋಧಿ ಪಾಲಿಸಿ. ಇವಾಗ ಅಮಿತ್ ಶಾ ಅವರು ಹೇಳಿದ್ದಾರೆ, ನಮ್ಮ ರಾಷ್ಟ್ರದಲ್ಲಿ 80 ಕೋಟಿ ಜನರಿಗೆ ನಾವು ರೇಷನ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. 80 ಕೋಟಿ ಜನರಿಗೆ ನೀವು ಬಡತನದ ಕೆಳಗಡೆನೆ ಇಟ್ಕೊಂಡ್ ಬಂದಿದ್ದೀರಾ. ಅವ್ರ ಮೇಲೆ 5 ರೂಪಾಯಿ ಅಂತ ಏರಿಸ್ಕೊಂಡು ಎಲ್ಲಾ ರೇಟುಗಳು ಏರಿಸ್ತಾ ಇದ್ರೆ ಇದು ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ? ಬಡತನಕ್ಕೆ ತಳ್ಳುವಂತದಲ್ಲ, ಬಡವರಿಗೆ ಜೀವನ ಮಾಡೋದೇ ಕಷ್ಟ ಆಗೋ ತರ ಬರ್ತಾ ಇದೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಒಂದು ಬ್ಯಾರೆಲ್ ರೇಟು 120 ರೂಪಾಯಿವರೆಗೂ ಹೋಗಿಬಿಟ್ಟಿತ್ತು. ಒಂದು ಬ್ಯಾರೆಲ್ 120 ರೂಪಾಯಿ, ಬೇರೆ ಬೇರೆ ಕಾರಣಗಳಿಂದ. ಆದರೂ ಅವ್ರ ಕಾಲದಲ್ಲಿ 60 ರೂಪಾಯಿ ಪೆಟ್ರೋಲು ಬೆಲೆ ಇತ್ತು. ಈಗ 100 ರೂಪಾಯಿ ಬೆಲೆ ಇದೆ ಇಂಥ ಪ್ರಾಬ್ಲಮಲ್ಲಿ. ಆದರೆ ಬರೋದಕ್ಕೆ ಟೈಟ್ ಆಗ್ತಾಯಿದೆ, ಬರೋದಕ್ಕೆ ಕಷ್ಟ ಆಗ್ತಾ ಇರೋ ಕಾರಣ ಏನಂದರೆ ಇದು ನಮ್ಮ ವಿದೇಶ ನೀತಿಗಳಲ್ಲಿ ಹೋಗಿ ಅವ್ರಿಗೆ ಯಾರು ಒಂದು ಇಸ್ರಾಯೇಲ್ಗೆ ಫಾದರ್ ಅಂದರು, ಅದಕ್ಕೆ ಬೇರೆ ರಾಷ್ಟ್ರಗಳವರು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಕೊಡಬೇಕು ಕೇಂದ್ರ ಸರ್ಕಾರ. ನಮ್ಮ ವಿದೇಶ ನೀತಿನ ಸರಿಪಡಿಸ್ಕೊಬೇಕು ಒಂದು. ಎರಡನೇದು, ಪ್ರತಿ ಸಲ 1 ರೂಪಾಯಿ, 2 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಏರಿಸ್ಬಿಟ್ಟು 5 ಸಲ ಏರಿಸಿದ್ದಾರೆ. ಇದು ಜನರ ಮೇಲೆ ಭಾಳ ದುಷ್ಪರಿಣಾಮ ಬೀರ್ತಾ ಇದೆ. ಯಾಕಂದರೆ ಆಟೋನವರೆಲ್ಲ ಅಳ್ತಾ ಇದ್ದಾರೆ. ಆಮೇಲೆ ಯಾವುದೇ ಟೆಂಪೋನವರೆಲ್ಲ ಯಾವುದೇ ಸಾಮಾನು ತೊಗೊಂಡು ಹೋಗೋದಕ್ಕೆ ದುಬಾರಿ ಕೇಳ್ತಾ ಇದ್ದಾರೆ. ಆಮೇಲೆ ಯಾರು ದುಬಾರಿ ಕೊಟ್ಬಿಟ್ಟು ಆ ವಸ್ತುಗಳನ್ನ ಇಲ್ಲಿಂದ ಅಲ್ಲಿ ಸಾಗಿಸ್ತಾ ಇದ್ದಾರೋ ಅವ್ರ ವಸ್ತುಗಳ ರೇಟ್ ದುಬಾರಿ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಈ ರಾಷ್ಟ್ರದಲ್ಲಿ ಈ ರೀತಿ ಎಲ್ಲ ಆದರೆ ಎಲ್ಲ ರೇಟುಗಳು ಎಲ್ಲಿಂದ ಎಲ್ಲೋ ಹೋಗಿಬಿಟ್ರೆ ಜನರ ಜೀವನ ಮಾಡುವಂಥದ್ದು ಭಾಳ ಕಷ್ಟ ಆಗುತ್ತೆ. ಅದರಲ್ಲಿ ಈ ಕೂಲಿಯವರು, ದುಡಿಯೋ ವರ್ಗ, ಆಮೇಲೆ ರೈತರು, ಆಮೇಲೆ ಬಡ ಜನ. ಇವಾಗ ಅಮಿತ್ ಶಾ ಅವರು ಹೇಳಿದ್ದಾರೆ, ನಾವು ನಮ್ಮ ರಾಷ್ಟ್ರದಲ್ಲಿ 80 ಕೋಟಿ ಜನರಿಗೆ ನಾವು ಇದು ರೇಷನ್ ಕೊಡ್ತಾಯಿದ್ದೀವಿ, 5 ಕೆ ಜಿ ಅಕ್ಕಿನ ಅಂತ ಹೇಳ್ತಾ ಇದ್ದಾರೆ. ಹಂಗಾದರೆ 80 ಕೋಟಿ ಜನ, 143 ಕೋಟಿಯಲ್ಲಿ 80 ಕೋಟಿ ಜನರಿಗೆ ನೀವು ಬಡತನದ ಕೆಳಗಡೆನೇ ಇಟ್ಕೊಂಡು ಬಂದಿದ್ದೀರ. ಅವ್ರ ಮೇಲೆ 5 ರೂಪಾಯಿ ಅಂತ ಏರಿಸ್ಕೊಂಡು ಎಲ್ಲ ರೇಟುಗಳು ಏರಿಸ್ತಾ ಇದ್ದರೆ ಇದು ಎಲ್ಲಿನ ಇದು ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ? ಇದನ್ನು ಜನ ಎಲ್ಲ ಖಂಡಿಸ್ತಾರೆ. ಇದನ್ನು ಕೂಡಲೇ ನಿಲ್ಲಿಸಬೇಕು. ಆಮೇಲೆ ರೇಟುಗಳು ಇಳಿಸ್ಬೇಕು. ಜನರ ಮೇಲೆ ಭಾಳ ಭಾರ ಆಗ್ತಾಯಿದೆ, ಭಾಳ ತೊಂದರೆಗೆ ಸಿಕ್ಕಾಕ್ಕೊಂಡಿದ್ದಾರೆ. ಈಗ ಇಲ್ಲಿ ವಾಚ್ಮ್ಯಾನುಗಳು, ಆಮೇಲೆ ಈ ಕೂಲಿ ಮಾಡೋ ಜನ, ಆಮೇಲೆ ಈ ತಳ್ಳೋ ಗಾಡಿ ಜನ, ಆಮೇಲೆ ಲೇಬರರ್ಸು, ಇವರೆಲ್ಲ ಏನು ಮಾಡಬೇಕು? ಇದು ಎಲ್ಲ ರೇಟುಗಳು ಜಾಸ್ತಿ ಆಗಿಬಿಟ್ರೆ ಒಂದು ಇಡ್ಲಿ 20 ರೂಪಾಯಿ ಬರ್ತಾ ಇದ್ದಿದ್ದು ಇಡ್ಲಿ, 10 ರೂಪಾಯಿ 20 ರೂಪಾಯಿ ಇದ್ದಿದ್ದು ಇಡ್ಲಿ ಈಗ 30 ರೂಪಾಯಿ 40 ರೂಪಾಯಿ ಅಂತ ಇದ್ದಾರೆ. ಅವ್ನು ಪಾಪ ತಿನ್ನೋಕ್ಕೆ ಆಗ್ದಿರ, ನಾನೇ ನೋಡಿದೆ 2-3 ಜನ, ನಾನು ಹೋಗಿ ಇಡ್ಲಿ ತಗೊಳ್ಳೋ ಹೋದರೆ ರೇಟ್ ಕೇಳಿಬಿಟ್ಟು ವಾಪಸ್ ಹೋಗಿಬಿಟ್ರು. ಈ ಗತಿಗೆ ತರ್ತಾಯಿದ್ರೆ ಹೇಗೆ? ನನ್ನ ವಿಚಾರದಲ್ಲಿ ಇದು ಕೂಡಲೇ ಕಡಿವಾಣ ಹಾಕಬೇಕು. ಯಾವುದೇ ಪ್ರೈಸ್ ರೈಸು, ಪೆಟ್ರೋಲು, ಗ್ಯಾಸು ಹೋಟ್ಲುಗಳಿಗೆ ಈ ಕಮರ್ಷಿಯಲ್ ಗ್ಯಾಸು ಸಡನ್ನಾಗಿ 1000 ರೂಪಾಯಿ ಏರಿಸ್ಬಿಟ್ರೆ ಆ ಹೋಟ್ಲವರೆಲ್ಲ ಏನು ಹೇಳ್ತಾ ಇದ್ದಾರೆ, ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಇದ್ದಾರೆ. ಜನ ಒಂದು ಅರ್ಧ ಜನ ತಿಂತಾ ಇದ್ದಾರೆ, ಇನ್ನರ್ಧ ಜನ ರೇಟ್ ಕೇಳ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಏನು ಅವ್ರ ಹೊಟ್ಟೆ ಹಾಗೆ ಇದ್ದು ಬಿಡಬೇಕಾ? ಎಲ್ಲೋ ಹುಡ್ಕೊಂಡು ಹೋಗಬೇಕಾ ಬೇರೆ? ಈ ರೀತಿ ಆಗ್ತಾಯಿದೆ. ಸರ್ಕಾರ ಕೂಡಲೇ ಗಮನ ವಹಿಸಬೇಕು. ಆಮೇಲೆ ಸರ್ಕಾರದ ಸರ್ಕಾರ ಹೇಳಿರುವಂತೆಯೇ 80 ಕೋಟಿ ಜನ ಬಡವರು ಇದ್ದ ಮೇಲೆ ಅವ್ರ ಬಗ್ಗೆ ಗಮನ ಕೊಡ್ತಿದ್ರೆ ಹೇಗೆ? ಎಲ್ಲ ರೇಟುಗಳು ಹೆಚ್ಚಿಸ್ಬಿಟ್ರೆ ನೋಡಿ. ಕೇಂದ್ರ ಸರ್ಕಾರ ಕೂಡಲೇ ಪ್ರೈಸಸ್ ಕಡಿಮೆ ಆಗೋ ಥರ ಏನಾದರೂ ಮಾಡಲೇಬೇಕು. ಇಲ್ಲದೆ ಹೋದರೆ ಎಲ್ಲರೂ ತೊಂದರೆಯಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ ಜನ. ಆಮೇಲೆ ಪ್ರತಿದಿನ ಪ್ರತಿಯೊಂದರ ಬೆಲೆ ಏರ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡ್ತಿದ್ರೆ ಮುಂದಕ್ಕೆ ಭಾಳ ತೊಂದರೆಗೆ ಸಿಕ್ಕಾಕ್ಕೊಳ್ತಾರೆ. ಜನ ಎಲ್ಲ ಬೀದಿಗೆ ಬರಬೇಕಾಗುತ್ತೆ. ಇಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಿದ್ರೆ ಒಳ್ಳೆಯದು ನಮ್ಮ ರಾಷ್ಟ್ರದಲ್ಲಿ. ಅದನ್ನು ಕೇಂದ್ರ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ಜರುಗಿಸಿ ಎಲ್ಲ ರೇಟುಗಳು ಕಡಿಮೆ ಆಗೋದಕ್ಕೆ ಮೊದಲು ಗ್ಯಾಸು, ಪೆಟ್ರೋಲು, ಡೀಸೆಲ್ ರೇಟ್ ಕಡಿಮೆ ಮಾಡಬೇಕು. ಏನು ಹೊಸದಾಗಿ ಏರಿಸಿದಾರೋ ಅದನ್ನು ಕೂಡಲೇ ಹಿಂಪಡಿಬೇಕು. ಆಮೇಲೆ ಬೇರೆ ರೇಟುಗಳು ಕಡಿಮೆ ಆಗೋ ರೀತಿಯಂಥ ಪಾಲಿಸಿಗಳು ಮಾಡಬೇಕು ಅಂತ ಎಲ್ಲರ ಬೇಡಿಕೆ ಇದು, ಎಲ್ಲ ಜನರ ಬೇಡಿಕೆ ಇದು. 5 ರಾಜ್ಯಗಳಲ್ಲಿ ಚುನಾವಣೆ ಇದ್ದಾಗ ಯಾವ ಬೆಲೆನೂ ಏರಿಸಿಲ್ಲ. ಚುನಾವಣೆ ಮುಗಿತಾನೆ ರಿಸಲ್ಟ್ ಬರ್ತಾನೆ 3 ದಿನದಲ್ಲಿ ಏರಿಸ್ಬಿಟ್ರು. ಇದು ಏನು ಜನಪರ ಪಾಲಿಸಿನ ಇದು, ಅಥವಾ ಜನ ವಿರೋಧಿ ಪಾಲಿಸಿನ? ಜನಪರ ಪಾಲಿಸಿ ಇದ್ದರೆ ನೀವು ಚುನಾವಣೆಗಳಲ್ಲಿ ಆಶ್ವಾಸನೆಗಳು ಕೊಡ್ತೀರಾ, ಬೇಕಾದಷ್ಟು ಐಟಮ್ಸ್ನ ಫ್ರೀ ಮಾಡ್ತೀವಿ, ರೇಟುಗಳು ಏರಿಸಲ್ಲ, ಯಾವುದೋ ರೇಟುಗಳು ಜಾಸ್ತಿ ಮಾಡಲ್ಲ ಅಂತ ನೀವು ಆಶ್ವಾಸನೆ ಕೊಡ್ತೀರಾ. ಚುನಾವಣೆ ಮುಗಿತಾನೆ ರಿಸಲ್ಟ್ ಬರ್ತಾನೆ 3 ದಿನಕ್ಕೆ ನೀವು ರೇಟುಗಳು ಜಾಸ್ತಿ ಮಾಡಿದ್ರೆ ಇದು ಜನವಿರೋಧಿ
ಕಾಣುತ್ತೆ. ಆ ರೀತಿ ಮಾಡಬಾರ್ದು. ಆಮೇಲೆ ಜನರಿಗೆ ಅನುಕೂಲ ಆಗೋ ರೀತಿ ಅಂತ ಪಾಲಿಸಿ ತರಲೇಬೇಕು. ಆಮೇಲೆ ರೇಟ್ಗಳು ಕಡಿಮೆ ಆಗೋದಕ್ಕೆ ಏನು ಪಾಲಿಸೀಸ್ ಬೇಕೋ ಅದನ್ನು ತಂದು ಕೂಡಲೇ ಎಲ್ಲ ರೇಟುಗಳು ಕಡಿಮೆ ಆಗಬೇಕು. ಅದರಲ್ಲಿ ಮೊದಲನೇದಾಗಿ ಪೆಟ್ರೋಲು, ಡೀಸಲ್ಲು ಮತ್ತು ಗ್ಯಾಸ್ ರೇಟ್ಸು ಕೂಡಲೇ ಇಳಿಸಬೇಕು. ಬಿ ಜೆ ಪಿ ಏನು ಮಾಡ್ತಾಯಿದೆ ಅಂದರೆ, ಅವರು ಆಶ್ವಾಸನೆಗಳು ಕೊಡ್ತಾರೆ. ನಮ್ಮ ಪ್ರಧಾನಮಂತ್ರಿ ಅವರು, ಆಮೇಲೆ ಬಿ ಜೆ ಪಿ ವರಿಷ್ಠರು ಆಶ್ವಾಸನೆಗಳು ಕೊಡ್ತಾರೆ ಎಲೆಕ್ಷನ್ ಸಮಯದಲ್ಲಿ. ನಮ್ಮ ಅಮಿತ್ ಶಾ ಅವ್ರು ಬರ್ತಾರೆ, ಇವೆಲ್ಲ ಜುಮ್ಲಾಗಳು ಪರಿಗಣಿಸಬೇಡಿ, ಜುಮ್ಲಾ ಇದು ಹೇಳೋವಂಥದ್ದು. ಅಂದರೆ ಜುಮ್ಲಾ ಅಂದರೆ ಇದು ಒಂದು ಹೇಳೋ ರೀತಿ ವಾಕ್ಯ ಅಷ್ಟೇ, ಇದಕ್ಕೆ ನೀವು ಸೀರಿಯಸ್ ಆಗಿ ತೊಗೊಂಬೇಡಿ ಅಂತ ಜನರಿಗೆ ಹೇಳಿದ್ದಾರೆ. ಅದು ಬೇಕಾದಷ್ಟು ವೀಡಿಯೋಸ್ ಬರ್ತಾಯಿದೆ, ಟಿ ವಿನಲ್ಲಿ ಕೂತ್ಕೊಂಡು ಹೇಳಿರೋರು. ಈ ರೀತಿ ಜನರ ಜೊತೆಯಲ್ಲಿ ಈ ರೀತಿ ಚೆಲ್ಲಾಟ ಆಡಬಾರ್ದು ಅಂತ ನಮ್ಮ ಅನಿಸಿಕೆ. ಬಡತನಕ್ಕೆ ತಳ್ಳುವಂಥದ್ದಲ್ಲ, ಬಡವ್ರಿಗೆ ಜೀವನ ಮಾಡೋದೇ ಕಷ್ಟ ಆಗೋ ಥರ ಬರ್ತಾಯಿದೆ. ಜನ ಎಲ್ಲ ಕೋಪಗೊಂಡ್ರೆ ಭಾಳ ತೊಂದರೆ ಆಗುತ್ತೆ. ಈ ಥರ ಆಗಬಾರ್ದು, ಶಾಂತಿ ನೆಲೆಸಬೇಕು. ಆದ್ದರಿಂದ ಎಲ್ಲ ಬೆಲೆಗಳು ಕೂಡಲೇ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಪಾಲಿಸಿ ತರಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಜನ ಕೇಳ್ಕೊಳ್ತಾ ಇದ್ದಾರೆ. ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರಕ್ಕೆ ಕಿವಿ ಮಾತು ಇಷ್ಟೇ ನೋಡಿ, ಬಹಳ ಕಾಲದಿಂದ ನಮ್ಮ ದೇಶ ನೋಡಿ ಸ್ವತಂತ್ರ ಪಡೆದಾಗ ಒಂದು ಟೈಮ್ ಇತ್ತು, ಅಮೇರಿಕಾದಿಂದ ಗೋಧಿ ಕಳಿಸ್ತಾಯಿದ್ರು, ಅದನ್ನೇ ತಿಂದ್ಕೊಂಡು ನಾವೆಲ್ಲ ಬಾಳಬೇಕಾಗಿತ್ತು. ಆಮೇಲೆ ಗೊತ್ತಾಯಿತು ಆ ಗೋಧಿ ಅವರು ರಿಜೆಕ್ಟೆಡ್ ಗೋಧಿ ಕಳಿಸ್ತಾ ಇರೋದು ಅಂತ. ಸ್ಕೂಲುಗಳಲ್ಲೆಲ್ಲ ಹಂಚ್ತಾಯಿದ್ರು, ಬರೀ ಅದನ್ನೇ ತಿಂದು ಜನ, ಸ್ಟೂಡೆಂಟ್ಸ್ಗೂ ಕೊಡ್ತಾಯಿದ್ರು, ಅದನ್ನೇ ತಿಂದು ಬದುಕ್ತಾಯಿದ್ರು ಜನ. ಅಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಸರ್ಕಾರಗಳು ಒಂದು ಗ್ರೀನ್ ರೆವಲ್ಯೂಷನ್ ತಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಲಿ, ನೆಹರು ಅವರಾಗಲಿ, ಅವೆಲ್ಲ ಮಾಡಿದ್ದಕ್ಕೆ ನಮ್ಮ ಸರ್ಕಾರ, ನಮ್ಮ ದೇಶ ಈ ಲೆವೆಲ್ಗೆ ಬಂದಿದೆ. ಆಮೇಲೆ ರೈತರೆಲ್ಲ ಇವಾಗ ಬೆಳೀತಾ ಇದ್ದಾರೆ, ನಾವೆಲ್ಲ ಒಳ್ಳೆ ಬೆಳೆ ಬೆಳೀತಾ ಇದ್ದೀವಿ. ಈಗ ಇದು ಯೂರಿಯಾನು ಸಿಗದಿರ ಇದು ಬರ್ತಾಯಿದೆ. ಅದು ಪಾಲಿಸಿ ನೀವು ಸರಿಯಾಗಿ ಸರಿಪಡಿಸ್ಬೇಕು, ವಿದೇಶ ನೀತಿ. ಮತ್ತು ಎಲ್ಲ ರೈತರಿಗೂ ಅವರು ಬೀಜ ಆಗಲಿ, ಇದು ಗೊಬ್ಬರ ಆಗಲಿ ಸಿಗೋ ರೀತಿ ಅಂತ ಪಾಲಿಸಿಗಳು ತಂದು ಅದನ್ನು ಸರಿಪಡಿಸ್ಬೇಕು ಅಂತ ನನ್ನ ಅನಿಸಿಕೆ.